ಇಲ್ಲ ಆಫ್ರಿಕಾನಲ್ಲಿರುವ ಹೆಂಗಸನ್ನು ಕೂಡ ಮದುವೆ ಮಾಡಬಹುದು, ಏನು ತಡೆ ಇಲ್ಲ. ನಿಮ್ಮನ್ನು ನೀವು ಅರಿತುಕೊಳ್ಳುವುದಕ್ಕೋಸ್ಕರ ನಾವು ನಿಮ್ಮನ್ನು ಅನೇಕ ಗೋತ್ರವಾಗಿ ನಾನು ನಿಮ್ಮನ್ನು ಸೃಷ್ಟಿ ಮಾಡಿದ್ದೀನಿ. ಕೆಲವರು ಕಪ್ಪಗಿರ್ತಾರೆ, ಕೆಲವರು ಬಿಳುಕಿರ್ತಾರೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಹೇಳ್ಕೊಟ್ರು? ಒಬ್ಬ ಅರಬಿ ಇಲ್ಲದೆ ಅವನಕ್ಕಿಂತ ಅವನು ಶ್ರೇಷ್ಠನೋ ಇಲ್ಲ, ಅವನು ಶ್ರೇಷ್ಠ ಅಲ್ಲ. ಅದೇ ತರ ಒಬ್ಬ ಸಾಮಾನ್ಯ ಮನುಷ್ಯ ಅವನು ಕೂಡ ಅರಬಿಗಿಂತ ಶ್ರೇಷ್ಠವಾದವನು ಅಲ್ಲ. ಒಬ್ಬ ಬೆಳಕಿದ್ದಾನೆ, ಅವನು ಕಪ್ಪಗಿರೋನಿಗಿಂತ ಶ್ರೇಷ್ಠವಾದವನು ಅಲ್ಲ. ಒಬ್ಬ ಕಪ್ಪಗಿದ್ದಾನೆ, ಅವನು ಬೆಳಕಿದಾನಲ್ಲ, ಅವನಿಗಿಂತ ಶ್ರೇಷ್ಠವಾದನು ಅಲ್ಲ. ಮತ್ತೆ ಯಾರೇ ಶ್ರೇಷ್ಠವಾದ ಮನುಷ್ಯ ಅಂದ್ ಕೇಳಿದ್ರೆ, ಯಾವುದೇ ಒಂದು ಮನೆಯಲ್ಲಿ ಹುಟ್ಟಿದಕ್ಕೋಸ್ಕರ ಅವನು ಎಲ್ಲರಿಗಿಂತ ಶ್ರೇಷ್ಠವಾದನು ಆಗೋಕೆ ಸಾಧ್ಯನೇ ಇಲ್ಲ. ಮತ್ತೆ ಯಾರು ಶ್ರೇಷ್ಠವಾದ ಮನುಷ್ಯ ಅಂದ್ರೆ ದೇವನು ಹೇಳ್ಕೊಳ್ತಾನೆ, ನಿಮ್ಮಲ್ಲಿ ಯಾರು ದೇವರ ನಂಬಿಕೆ ಪಡೆದಿದ್ದಾರೋ, ಯಾರು ದೇವ ವಿಶ್ವಾಸ ಜೊತೆಗೆ ಜೀವನ ಮಾಡ್ತಾರೋ, ಯಾರು ಭಯ ಭಕ್ತಿ ಜೊತೆಗೆ ಜೀವನ ಮಾಡ್ತಾರೋ, ಯಾರು ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾರೋ ಅವರೇ ದೇವನಲ್ಲಿ ಶ್ರೇಷ್ಠವಾದ ಮನುಷ್ಯ. ಅವನು ಹೇಗೆ ಬೇಕಾದಿರ್ಬೋದು, ಯಾವ ಭಾಷೆ ಕೂಡ ಮಾತಾಡ್ಬೋದು, ಅವನು ನೋಡಕ್ಕೆ ಕಪ್ಪಗಿರ್ಬೋದು, ಬೆಳಕಿರ್ಬೋದು, ನೋ ಪ್ರಾಬ್ಲಮ್. ಅವನು ಹೇಗೆ ಬೇಕಾದಿರ್ಲಿ, ಅವನ ಮೂಗಣ ಇರಲಿ, ಏನಾಗಿರ್ಲಿ. ಆದ್ರೆ ಶ್ರೇಷ್ಠವಾದ ಮನುಷ್ಯ ಯಾರಂದ್ರೆ, ದೇವರ ನಂಬಿಕೆ ಯಾರಿಗೆ ಇದೆಯೋ ಅವನೇ ಶ್ರೇಷ್ಠವಾದ ಮನುಷ್ಯ. ದೇವರ ನಂಬಿಕೆ ಇದ್ರೆ ಅವನ ಮನಸ್ಸಿನಲ್ಲಿ ಒಂದು ತೃಪ್ತಿ ಇರುತ್ತೆ, ಅವನ ಮನಸ್ಸಿನಲ್ಲಿ ಒಂದು ಶಾಂತಿ ಇರುತ್ತೆ. ಮನುಷ್ಯನಿಗೆ ಶಾಂತಿ ಇಲ್ಲ ಅಂದ್ರೆ ಇವತ್ತಿಗೆ ಏನ್ ಮಾಡ್ತಾ ಇದ್ದಾನೆ? ಇವತ್ತು ಕಾಲದಲ್ಲಿ ನಾವು ನೋಡ್ತಾ ಇದೀವಿ, ಬೆಲೆಗೆಲ್ಲ ಕೆಲಸ ಮಾಡ್ತಾನೆ. ಅದು ನೀವು ಬ್ಯಾಂಗ್ಳೂರ್ ಬಂದ್ಬಿಟ್ರೆ ಬಹಳ ನೋಡ್ಬೋದು. ಬೆಲೆಗೆಲ್ಲ ಕಷ್ಟಪಡ್ತಾನೆ, ಸಾಯಂಕಾಲ ಎಲ್ಲ ಹೋಗ್ತಾನೆ ಅಂದ್ರೆ ವೈನ್ ಸ್ಟಾಲ್ಗೆ ಹೋಗ್ತಾನೆ. ಯಾಗ್ರಪ್ಪ ನೀವು ಅಲ್ಲೇ ಹೋಗ್ತಿದ್ಯಾ ಅಂತ ಕೇಳಿದ್ರೆ, ಶಾಂತಿನೇ ಇಲ್ಲ ಬಿಡ್ರಿ, ಏನ್ರಿ ಇಷ್ಟು ಕಷ್ಟಪಟ್ಟೆ, ಏನ್ ಮಾಡಿದ್ರೆ ನಾವು ಇಲ್ಲೇ ಹೋಗ್ಬೇಕಾಗಿದೆ ಹಂಗೆ ಹೇಳ್ಕೊಳ್ತಾರೆ. ನಮ್ಮೂರಿನಲ್ಲಿ ಬ್ಯಾಂಗ್ಳೂರ್ನಲ್ಲಿ ನಾವು ಬಂದು ಒಂದು 12 ಗಂಟೆಗೆ ಒಂದು ವೇಳೆ ಮಗುಗೆ ಹಾಲ್ ಬೇಕಂತ ನೋಡಕ್ ಹೋದ್ರೆ ಹಾಲ್ ಸಿಗೋದಿಲ್ಲ. ಆದ್ರೆ 2 ಗಂಟೆ ಮಧ್ಯರಾತ್ರಿಗೆ ವೈನ್ ಬೇಕಂದ್ರೆ ಸಿಗುತ್ತೆ. 2 ಗಂಟೆಗೆ ಮಧ್ಯರಾತ್ರಿಗೆ ವೈನ್ ಬೇಕಂದ್ರೆ ಎಲ್ಲಾ ಕಡೆನೂ ಸಿಗುತ್ತೆ. ಆದ್ರೆ ಮಗುಗೆ ಹಾಲ್ ಬೇಕಂದ್ರೆ 12 ಗಂಟೆಗೆ ಸಿಗೋದಿಲ್ಲ. ನೋಡಿ, ಇಂತಹ ಪರಿಸ್ಥಿತಿ ನಮಗೆ. ಎಂತ ಕಾಲದಲ್ಲಿ ನಾವು ಜೀವನ ಮಾಡ್ತಿದೀವಿ. ಇದು ಯಾವ ಇದಕ್ಕೆ ಒಳ್ಳೇದಾಗತ್ತೆ ನೋಡಿ. ನೈಟ್ ಕ್ಲಬ್ ಇದೆ ನಮ್ಮ ಬ್ಯಾಂಗ್ಳೂರ್ನಲ್ಲಿ, ನೈಟ್ ಕ್ಲಬ್ ಇದೆ. ಹೆಂಗಸರು ಯಾಕೆ ಬೇಕಾದ್ರೂ ಹೋಗ್ಬೋದು, ಹೆಂಗ್ ಬೇಕಾದ್ರೂ ನಡಿಬಹುದು, ಯಾರ ಜೊತೆಗೆ ಬೇಕಾದ್ರೂ ಫ್ರೆಂಡ್ಶಿಪ್ ಮಾಡ್ಕೊಳ್ಬಹುದು, ಯಾರ ಮನೆಗೂ ಹೋಗ್ಬೋದು, ಜೀವನ ಮಾಡ್ಕೊಳ್ಬಹುದು, ಮದುವೆ ಇಲ್ಲದೆ ಜೀವನ ಮಾಡ್ಕೊಳ್ಬಹುದು, ಮದುವೆ ಇಲ್ಲದೆ ಮಗುನ ಹುಟ್ಕೊಳ್ಬಹುದು. ಏನ್ ಎಲ್ಲಿ ಹೋಗ್ತಿದೆ ಈ ಕಾಲ? ಯಾಕೆ ಇದೆಲ್ಲ ನಡೀತಿದೆ? ಮನುಷ್ಯನಿಗೆ ಶಾಂತಿ ಇಲ್ಲ. ದೇವನು ಹೇಳ್ಕೊಳ್ತಾನೆ, ಅಲಾ ಬಿಜಿಕ್ರಿಲ್ಲಾಹಿ ತತ್ಮಇನ್ನುಲ್ ಕುಲೂಬ್. ಖಂಡಿತವಾಗಿ ದೇವನ ಸ್ಮರಣೆಯೊಂದಿಗೆ ಜೀವನ ಮಾಡುವಾಗ ನಿಮ್ಮ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಖಂಡಿತವಾಗಿ ದೇವನ ಸ್ಮರಣೆಯೊಂದಿಗೆ ನೀವು ಜೀವನ ಮಾಡುವಾಗ ಶಾಂತಿ ದೊರೆಯುತ್ತದೆ. ಹಾಗಾಗಿ ಎಲ್ಲಾ ಕ್ಷಣ ನಾವು ಊಟ ಮಾಡುವಾಗ ಮುಸ್ಲಿಮರು ಹೇಳ್ಕೊಳ್ತೀವಿ ಬಿಸ್ಮಿಲ್ಲಾ. ಬಿಸ್ಮಿಲ್ಲಾ ಅಂತ ಹೇಳಿದ್ರೆ ಏನು? ದೇವನ ನಾಮದಿಂದ ಅಂತ. ಊಟ ಮಾಡಿದ ಕೂಡಲೇ ನಾವು ಹೇಳ್ತೀವಿ ಅಲ್ಹಮ್ದುಲಿಲ್ಲಾ. ಅಲ್ಹಮ್ದುಲಿಲ್ಲಾ ಅಂದ್ರೆ ಏನು? ಎಲ್ಲಾ ಕೃತಜ್ಞತೆ, ಧನ್ಯವಾದಗಳು ದೇವನೇ ಅಂತ ದೇವನ ಹತ್ರ ನಾವು ಕೃತಜ್ಞತೆಯನ್ನು ತೋರಿಸ್ಕೊಳ್ತೀವಿ. ಮನೆ ಬಿಟ್ಟು ಆಚೆ ಹೋಗುವಾಗ ಬಿಸ್ಮಿಲ್ಲಾಹಿ ತವಕ್ಕಲ್ತು ಅಲಲ್ಲಾ ಲಾ ಹೌಲ ವಲಾ ಕುವ್ವತ ಇಲ್ಲಾ ಬಿಲ್ಲಾ. ದೇವನೇ ನೀನೇ ನಮ್ಮನ್ನು ಕಾಪಾಡಬೇಕು, ನಾನು ನಿನ್ನನ್ನ ಬಯಸ್ಕೊಂಡು ಅಂದ್ರೆ ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಆಚೆ ಹೋಗ್ತಾ ಇದ್ದೀನಿ ಅಂತ ದೇವನನ್ನು ನಾವು ಸ್ಮರಣಿಸ್ತೇವೆ. ಆದ್ದರಿಂದ ಎಲ್ಲಾ ವೇಳೆಯಲ್ಲೂ ಕೂಡ ದೇವನ ಸ್ಮರಣೆಯೊಂದ ಜೀವನ ಮಾಡುವಾಗ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಊಟ ಮಾಡುವಾಗ ಸ್ಮರಣಿಸಬಹುದು, ನಡೆಯುವಾಗ ನೀವು ಸ್ಮರಿಸಬಹುದು, ಎಲ್ಲಿಗೂ ಹೋಗಬೇಕಾಗಿಲ್ಲ. ನಮ್ಮ ಸ್ವಾಮಿಯವರು ಹೇಳ್ಕೊಳ್ತಾರೆ, ಬಸವ ವಚನ ನನ್ಗೆ ಅಷ್ಟು ಫುಲ್ ಆಗಿ ಜ್ಞಾಪಕ ಇಲ್ಲ. ಅವ್ರು ಹೇಳ್ತಾರೆ, ಕೂಡಲ ಸಂಗಮ ದೇವ ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ಅವ್ರ ಮೂಲಕ ನಾವು ಕೇಳಿದ್ರೆ ನೀವು ಚೆನ್ನಾಗಿರುತ್ತೆ. ಅಂದ್ರೆ ಮನುಷ್ಯ ಎಲ್ಲೋದ್ರೂ ಕೂಡ ದೇವನನ್ನು ಆರಾಧನೆ ಮಾಡ್ಬೋದು. ಅವನಿಗೆ ಅಂತ ಒಂದು ಜಾಗಕ್ಕೆ ಹೋಗ್ಬೇಕಂತಿಲ್ಲ, ಒಂದು ಆಲಯಕ್ಕೆ ಹೋಗ್ಬೇಕಂತಿಲ್ಲ. ಯಾವುದೇ ಒಂದು ಜಾಗಕ್ಕೆ ಹೋದ್ರೆ ಮಾತ್ರ ಅವನು ದೇವನನ್ನು ಆರಾಧನೆ ಮಾಡ್ಬೋದಂತಿಲ್ಲ. ಒಂದು ಇಂಪಾರ್ಟೆಂಟ್ ಆಗಿ ಒಂದು ವಿಷಯವನ್ನು ಹೇಳ್ಕೊಡ್ತೀನಿ. ದೇವನು ಹೇಳ್ಕೊಡ್ತಾನೆ ಬನಿ ಇಸ್ರಾಯಿಲ್ ಸೂರನಲ್ಲಿ, ನೀವು ಸಮುದ್ರದಲ್ಲಿ ಪ್ರಯಾಣ ಮಾಡುವಾಗ ದೋಣಿಯಲ್ಲಿ ಹೋಗ್ತಿರುವಾಗ ನಮ್ಮ ಕರುಣೆಯಿಂದ ನೀವು ಹೋಗ್ತಿದ್ದೀರಾ.
ಅಲ್ಲಿ ನೀವು ಪ್ರಯಾಣ ಮಾಡುವಾಗ ಯಾವುದೇ ಒಂದು ಕಷ್ಟ ನಿಮ್ಮನ್ನು ಮುಟ್ಟಿದರೆ ನೀವು ಎಲ್ಲರನ್ನೂ ಮರ್ತು ಬಿಡ್ತೀರಾ, ನನ್ನನ್ನು ಮಾತ್ರ ನೀವು ಜ್ಞಾಪಿಸ್ಕೊಳ್ತೀರಾ. ದೇವನ ಏನ್ ಅನ್ಕೊಳ್ತಾನೆ, ಸಮುದ್ರದಲ್ಲಿ ನೀವು ದೋಣಿಲಿ ಹೋಗುವಾಗ ಯಾವುದೇ ಒಂದು ಕಷ್ಟ ಬಂದ್ಬಿಟ್ರೆ ನೀವೇನ್ ಮಾಡ್ತೀರಾ, ಎಲ್ಲರನ್ನೂ ಮರ್ತು ಬಿಡ್ತೀರಾ, ನನ್ನನ್ನ ಮಾತ್ರ ಯಾರಾದ್ರೂ ನೀವು ಜ್ಞಾಪಿಸ್ಕೊಳ್ತೀರಾ. ಆಗ ನೀವು ಕೇಳ್ಕೊಳ್ತೀರಾ, ದೇವನೇ ನನ್ನ ಕಾಪಾಡು ಅಂತ. ಯಾವುದೇ ಒಂದು ಕಷ್ಟ ಬಂದ್ರೆ ದೇವನೇ ನನ್ನ ಕಾಪಾಡು ಅಂತ ಹೇಳ್ಕೊಳ್ತೀರಾ. ದೇವನು ನಿಮ್ಮನ್ನು ಕಾಪಾಡಿದಾನೆ. ಕಾಪಾಡ ಮೇಲೆ ಅವನು ನಿಮ್ಮನ್ನು ಭೂಮಿಗೆ ಕಳಿಸ್ಕೊಟ್ಟುವಾಗ ನೀವು ಆತನನ್ನು ಮರೆತು ಬಿಡ್ತೀರಾ, ಬೇರೊಬ್ಬರ ಹತ್ರ ಹೋಗ್ತೀರಾ ಅಂತ ದೇವನ ಹೇಳ್ಕೊಳ್ತಾನೆ. ನೋಡಿ ದೇವನ ಮಾತು ನೋಡಿ, ದೇವನ ಆಯತನ್ನು ನೋಡಿ. ಈ ಕುರಾನಿನ ಸಂದೇಶ, ಈ ಕುರಾನ್ನಲ್ಲಿ ಒಂದು ಆಯತ್ತಿದೆ, ಸೂರ ಹಜ್ ನಲ್ಲಿ 22ನೇ ಅಧ್ಯಾಯ 73ನೇ ಆಯತ್ನಲ್ಲಿ ದೇವನ ಹೇಳ್ಕೊಳ್ತಾನೆ, ಈ ಪ್ರಪಂಚದಲ್ಲಿ ಯಾರನ್ನೆಲ್ಲ ದೇವರಂತ ಹೇಳ್ಕೊಳ್ತಾರೋ, ಈ ಪ್ರಪಂಚದಲ್ಲಿ ಯಾರೆಲ್ಲ ಶಕ್ತಿವಂತನಂತ ಹೇಳ್ಕೊಳ್ತಾರೋ, ಯಾರ ಹತ್ರಲ್ಲ ನೀವು ಹೋಗಿ ಬೇಡ್ಕೊಳ್ತಿರೋ ಅವರೆಲ್ಲರನ್ನು ಕರೆಯಿರಿ, ಎಲ್ಲರನ್ನು ಕರೆಸಿ ಮತ್ತು ಒಂದು ನೊಣವನ್ನು ಸೃಷ್ಟಿ ಮಾಡಲು ಅವರ ಹತ್ರ ನೀವು ಕೇಳ್ಕೊಳ್ಳಿ ಅಂತ ಹೇಳ್ತಾನೆ. ದೇವನ ಹೇಳ್ಕೊಳ್ತಾನೆ, ಖಂಡಿತ ಖಂಡಿತ ನಿಶ್ಚಿತವಾಗಿ ಅವ್ರ ಕೈಯಲ್ಲಿ ಒಂದು ನೊಣವನ್ನು ಕೂಡ ಸೃಷ್ಟಿ ಮಾಡಲು ಸಾಧ್ಯನೇ ಅಲ್ಲ ಅಂತ ಹೇಳ್ಕೊಳ್ತಾನೆ. ನಮ್ಗೆಲ್ಲ ಅರ್ಥ ಆಗ್ಲಿ ಅಂತ. ಹಾಗೆ ಈ ಜೀವನ ದೇವನಿಗೋಸ್ಕರ ನಾವು ಜೀವನ ನಡೆಸ್ಕೊಂಡು ಹೋದ್ರೆ ಪುನಃ ದೇವನು ನಮ್ಮನ್ನು ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿ ನಮ್ಮ ಕರ್ಮಗಳು ಅವನ ಮುಂದೆ ಇರುವಾಗ ಒಳ್ಳೆಯದು ಮಾಡಿದವರಿಗೆ ಸ್ವರ್ಗ ದೊರೆಯುತ್ತದೆ, ಕೆಟ್ಟದು ಮಾಡಿದವರಿಗೆ ನರಕ ದೊರೆಯುತ್ತದೆ. ಈ ಸ್ವರ್ಗ ಅಂದ್ರೆ ಏನು? ಸ್ವರ್ಗ ಅಂದ್ರೆ ಒಬ್ಬ ಮನುಷ್ಯ ಸ್ವರ್ಗ ಒಳಗೆ ಹೋದ್ರೆ ಅವನಿಗೆ ಸಾವನ್ಬದೇ ಇಲ್ಲ, ಸಾವಿಲ್ಲನಾ? ಹೇಗಿರುತ್ತೆ ಸಾವಿಲ್ಲ ಅಂದ್ರೆ? ಈ ಭೂಮಿನ ಎಷ್ಟು ಕಾಲ ನಾವು ಜೀವನ ಮಾಡ್ತೀವಿ? ಒಂದು 10 ವರ್ಷ, 100 ವರ್ಷ. 100 ವರ್ಷ ಎಲ್ಲ ಬಹಳ ರೇರ್ ಆಗಿ ನೋಡ್ಬೋದು. 120 ಮ್ಯಾಕ್ಸಿಮಮ್ ನೋಡಿದೀನಿ, ಕೇಳಿದೀನಿ. 125 ಅಂತ ಇಟ್ಕೊಳ್ಳಿ, 130 ಅಂತ ಇಟ್ಕೊಳ್ಳಿ. ಇಲ್ಲ 200 ವರ್ಷ ಈ ಪ್ರಪಂಚದಲ್ಲಿ ಒಬ್ಬ ಜೀವನ ಮಾಡ್ತಾನೆ. ಈ ಪ್ರಪಂಚದಲ್ಲಿ 200 ವರ್ಷ ಜೀವನ ಮಾಡ್ತಾನೆ. 1000 ವರ್ಷ ಜೀವನ ಮಾಡಿದ್ರೆ ಹೇಗಿರುತ್ತೆ? ಚೆನ್ನಾಗಿರುತ್ತೆ. 10,000 ವರ್ಷ ಜೀವನ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. 1,000,000 ವರ್ಷ ಜೀವನ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಸಾವೇ ಇಲ್ಲ ಅಂದ್ರೆ ಅದು ಸ್ವರ್ಗ. ಅಲ್ಲಾಹು ಅಕ್ಬರ್. ಸ್ವರ್ಗದಲ್ಲಿ ಒಬ್ಬನಿಗೆ ಸಾವನ್ಬದೇ ಇಲ್ಲ. ಮತ್ತೆ ಅವನು ಮುದುಕ ಆಗ್ತಾನ? ಮುದುಕನೂ ಆಗುವುದಿಲ್ಲ. ಯಾವಾಗ್ಲೂ ಯಂಗಾಗಿರ್ತಾನೆ, 30 ವಯಸ್ಸು ಯಂಗಾಗಿರ್ತಾನೆ. ಅಲ್ಲಿ ಅವನಿಗೆ ಮದುವೆ ನಡೆಯುತ್ತೆ. ಅತಿ ಸುಂದರವಾದ ಹೆಂಗಸರ ಜೊತೆಗೆ ಅವನಿಗೆ ಮದುವೆ ನಡೆಯುತ್ತೆ. ಅವರಿಗೆ ಅಲ್ಲಿ ಬಾತ್ರೂಮ್ ಹೋಗುವ ಅವಶ್ಯಕತೆ ಇಲ್ಲ, ಬಾತ್ರೂಮ್ ಹೋಗಲ್ಲ ಅವರು ಸ್ವರ್ಗವಾಸಿಗಳು. ಇಲ್ಲಿ ನಾವು ಊಟ ಜಾಸ್ತಿ ಮಾಡಿದ್ರೆ ಕೂಡ 2 ದಿನ ಆದ್ಮೇಲೆ ಬಾತ್ರೂಮ್ ಹೋಗ್ಲೇಬೇಕಾಗಿರುತ್ತೆ. ಆದರೆ ಸ್ವರ್ಗವಾಸಿಗಳು ಅವರಿಗೆ ಬಾತ್ರೂಮ್ ಹೋಗಕ್ಕೆ ಅವಶ್ಯಕತೆ ಇಲ್ಲ. ಅವರು ಇರುವ ಆ ಅರಣ್ಮನೆ, ಅದರಲ್ಲಿ ಗೋಲ್ಡ್, ಸಿಲ್ವರ್, ಬ್ರಿಕ್ಸ್ ನಾವು ನೋಡ್ತೀವಲ್ಲ, ಇಟ್ಟಿಗೆ, ಅಲ್ಲಿ ಇಟ್ಟಿಗೆನಲ್ಲಿ ಮಾಡೋದಿಲ್ಲ, ಗೋಲ್ಡ್ ಅಂಡ್ ಸಿಲ್ವರ್ ನಲ್ಲಿ, ಬಂಗಾರ, ಚಿನ್ನ, ಅದರಲ್ಲಿ ಮನೆ ಮಾಡಿಸ್ತಾನೆ ದೇವನಲ್ಲಿ, ಅರಣ್ಮನೆ. ಅವನಿಗೆ ಬೇಕಾಗಿದ್ದ ಎಲ್ಲ ಆಹಾರ ಅಲ್ಲಿ ಸಿಗತ್ತೆ. ಮನುಷ್ಯನಿಗೆ ಬೇಕಾಗಿದ್ದ ಎಲ್ಲ ಆಹಾರ ಅಲ್ಲಿ ಸಿಗುತ್ತೆ. ಅವನಿಗೆ ನೀರು ಬೇಕಾ? ಅವನಿಗೆ ನೀರಿನ ನದಿ ಯಾವಾಗ್ಲೂ ಹೋಗ್ತಾನೆ ಇರುತ್ತೆ. ಜೇನಿನ ನದಿ, ಹಾಲಿನ ನದಿ, ಮತ್ತೆ ವೈನಿನ ನದಿ. ವೈನ್, ಅಲ್ಲಿರೋ ವೈನು ಹೆಡ್ಡೇಕ್ ಬರೋದಿಲ್ಲ, ಮತ್ತೆ ಅವನಿಗೆ ಇಂಟಾಕ್ಸಿಕೇಶನ್ ಆಗುದಿಲ್ಲ. ಲಾ ಯುಸದ್ದಊನ ಅನ್ಹಾ ವಲಾ ಯುನ್ಜಿಫೂನ್. ಮನುಷ್ಯನಿಗೆ ಅಲ್ಲಿ ಇರುವಾಗ ಅವನಿಗೆ ಯಾವುದೇ ಒಂದು ಹೆಡ್ಡೇಕು ಬರೋದಿಲ್ಲ, ಅವನಿಗೆ ಇಂಟಾಕ್ಸಿಕೇಶನ್ ಆಗುವುದಿಲ್ಲ, ಎಲ್ಲೋ ಹೋಗಿ ಎಲ್ಲೂ ಕೆರಡೆ ಬೀಳೋದು ಅದೆಲ್ಲ ಅವನಿಗೆ ನಡೆಯೋದಿಲ್ಲ ಅಂತ ಒಂದು ಬಾಣ. ಆದ್ದರಿಂದ ಸ್ವರ್ಗಕ್ಕೆ ಹೋದ್ರೆ ಎಂಜಾಯ್ ಮಾಡುವ ಜಾಗ ಅದು. ಮತ್ತೆ ಊಟ, ಆಹಾರ ಇದೆಲ್ಲ ಇದೆ. ಅದಕ್ಕಿಂತ ದೊಡ್ಡದು ಏನಲ್ಲಿ ಸಿಗುತ್ತೆ ಅಂದ್ರೆ, ಎಲ್ಲದಕ್ಕಿಂತ ಶ್ರೇಷ್ಠವಾದ ಒಂದು ವಿಷಯ ಇದೆ ಅಲ್ಲಿ ಸ್ವರ್ಗದಲ್ಲಿ. ಏನಂದ್ರೆ, ದೇವನನ್ನು ಸ್ವರ್ಗದಲ್ಲಿ ನೋಡಬಹುದು. ದೇವನನ್ನು ಸ್ವರ್ಗದಲ್ಲಿ ನೋಡಬಹುದು. ಕುರಾನ್ ನಲ್ಲಿ ಹೇಳ್ಕೊಳ್ತಾನೆ, ವುಜೂಹು ಯೌಮಇದಿನ್ ನಾದಿರಾ ಇಲಾ ರಬ್ಬಿಹಾ ನಾದಿರಾ. ಆ ದಿನ ಸ್ವರ್ಗದಲ್ಲಿ ಇರುವರು ದೇವನು ನೋಡ್ತಾನೆ ಇರ್ತಾರೆ. ಅವ್ರ ಮುಖ ಒಂದು ಬ್ರೈಟ್ ಆಗ್ಬಿಡುತ್ತೆ. ಆದ್ದರಿಂದ ಸ್ವರ್ಗದಲ್ಲಿ ಇರುವ ಆ ಎಂಜಾಯ್ಮೆಂಟ್ ಬಂದು ನಾವು ಕಂಪೇರೇ ಮಾಡೋಕ್ಕಾಗೋದಿಲ್ಲ. ಆದ್ರೆ ಈ ಪ್ರಪಂಚದಲ್ಲಿ ಮಾಡೋ ತಪ್ಪಕ್ಕೆ ಅಲ್ಲಿ ಏನ್ ನಡೀತಂದ್ರೆ, ಅಂದ್ರೆ ನರಕ ಬಂದ ಬಹಳ ಅಂದ್ರೆ ಯಾರಿಗೂ ಅಲ್ಲಿ ಹೋಗ್ಬಾರ್ದು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನಮ್ಮಲ್ಲಿ
ಇಲ್ಲಿರುವವರು ಯಾರು ನರಕಕ್ಕೆ ಹೋಗಬಾರದು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ನರಕದಲ್ಲಿ ಒಬ್ಬ ಮನುಷ್ಯನಿಗೆ ಆಹಾರ ಸಿಗೋದಿಲ್ಲ, ಬೇಡ್ಕೊಳ್ತಾನೆ, ದೇವನ ನನ್ಗೆ ಬೇಕು, ನನ್ಗೆ ಏನಾದ್ರು ಕಳಿಸು ಅಂತ. ಬಿಸಿ ಬಿಸಿ ನೀರು ಅದ್ರಲ್ಲಿ ಕುಡಿದ್ರೆ ಸಾಕು, ಹೊಟ್ಟೆ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ಅವನ ಚರ್ಮವನ್ನು ದೇವನು ಬೆಂಕಿನಲ್ಲಿ ಹಾಕ್ತಾನೆ. ಆ ಬೆಂಕಿನ ಬಣ್ಣ ಕಪ್ಪು, ಬೆಂಕಿನ ಬಣ್ಣ ಏನು ಕಪ್ಪಾಗಿರುತ್ತೆ. ಅವನ ಚರ್ಮ ಸುಟ್ಟು ಬೂದಿ ಆಗ್ತಾನೆ ಇರುತ್ತೆ, ದೇವನು ಹೊಸ ಚರ್ಮವನ್ನು ಕೊಡುತ್ತಾನೆ ಅವನಿಗೆ. ಅದು ನರಕ. ಅವನಿಗೆ ಏನಾದ್ರು ತಿನ್ನಕ್ಕೆ ಬೇಕು ಅಂತ ಕೇಳಿದ್ರೆ ಮುಳ್ಳಿನ ಗಿಡ, ದೊರೀ ಅನ್ನು ಹೇಳುವ ಆ ಮುಳ್ಳಿನ ಗಿಡ ಕೊಡುತ್ತಾನೆ, ಅದನ್ನೇ ತಿನ್ನಬೇಕಾಗಿರುತ್ತೆ. ಆದ್ದರಿಂದ ನಮ್ಮಲ್ಲಿ ಇಲ್ಲಿ ಇರುವವರು ಯಾರು ನರಕಕ್ಕೆ ಹೋಗಬಾರದೆಂದು ದೇವನನ್ನು ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಆದ್ದರಿಂದ ಇವತ್ತಿನ ಸಂದೇಶ ನಾನು ಮುಗಿಸೋಕೆ ಬಯಸುತ್ತೇನೆ. ಯಾಕಂತ ಹೇಳಿದ್ರೆ ಕ್ವಶನ್ ಆನ್ಸರ್ ಸೆಷನ್ ಇದೆ, ಪ್ರಶ್ನೆ ಮತ್ತೆ ಉತ್ತರ ಕೇಳೋದಕ್ಕೆ ಒಂದು ಟೈಮ್ ಇಟ್ಟಿದ್ದಾರೆ. ಆದ್ದರಿಂದ ನಾನು ಹೇಳಬೇಕಾಗಿದ್ದ ಸಿಂಪಲ್ ಮೆಸೇಜ್ ಇವಾಗ ಹೇಳಿದ್ದೀನಿ. ಮತ್ತೊಂದು ಬಾರಿ ನಿಮ್ಮ ಹತ್ರ ಕ್ವಶನ್ ಆನ್ಸರ್ ಸೆಷನ್ ನಲ್ಲಿ ಮೀಟ್ ಮಾಡೋಣ. ವಾಖಿರು ದಾವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಾವೆಲ್ಲರೂ ನಮ್ಮನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತನನ್ನು ಮಾತ್ರ ಆರಾಧನೆಯನ್ನು ಮಾಡಬೇಕು. ಕೇವಲ ಶಾಂತಿ ಎಂಬುದು ದೇವರ ಸ್ಮರಣೆಯಲ್ಲಿ, ನಮ್ಮ ಸೃಷ್ಟಿಕರ್ತನನ್ನು ಸ್ಮರಣೆ ಮಾಡುವುದರಲ್ಲಿ ಮಾತ್ರ ಶಾಂತಿ ಇದೆ. ಅದೇ ರೀತಿಯಾಗಿ ಸತ್ಯ ಸಂದೇಶವನ್ನು ನೀಡುವಂತಹದ್ದು ಪ್ರತಿಯೊಬ್ಬರ ಕರ್ತವ್ಯ ಎಂದು ತಮ್ಮ ಪ್ರವಚನದಲ್ಲಿ ಹೇಳಿದಂತಹ ಸನ್ಮಾನ್ಯ ಶ್ರೀ ಉಮರ್ ಶರೀಫ್ ರವರಿಗೆ ಧನ್ಯವಾದಗಳು. ಈಗ ನಾನು ಮತ್ತೋರ್ವರು ಪ್ರಮುಖ ಪ್ರವಚನಕಾರರಾಗಿ ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸನ್ಮಾನ್ಯ ಶ್ರೀ ನಿಜಗುಣಾನಂದ ಮಹಾಸ್ವಾಮಿಗಳ ಕಿರು ಪರಿಚಯವನ್ನು ನೀಡಲು ಬಯಸುತ್ತೇನೆ. ಸನ್ಮಾನ್ಯ ಶ್ರೀ ನಿಜಗುಣಾನಂದ ಮಹಾಸ್ವಾಮಿಗಳು ದಿನಾಂಕ 24/2/1964 ಮಡಿಕೇರಿಯಲ್ಲಿ ಜನಿಸಿದರು. ಇವರು ಮೆಟ್ರಿಕ್ ನಂತರದ ವಿದ್ಯಾಭ್ಯಾಸದ ಪದವಿಯನ್ನು ಪಡೆದಿರುತ್ತಾರೆ. ಇವರು ಸನ್ಮಾನ್ಯ ಶ್ರೀ ಲಿಂಗಾನಂದ ಮಹಾಸ್ವಾಮಿಗಳಿಂದ ಇವರು ಸನ್ಯಾಸತ್ವವನ್ನು ಪಡೆದಿರುತ್ತಾರೆ. ಸ್ವತಃ ಸ್ಥಾಪಿಸಿಕೊಂಡಿರುವ ನಿಷ್ಕಲ್ ಮಂಟಪದಲ್ಲಿ ಮಂಟಪದ ಮಠಾಧಿಪತಿಯಾಗಿ ಇವರಿದ್ದಾರೆ. ಇವರ ನಿಷ್ಕಲ್ ಮಂಟಪವು ಬೈಲೂರು, ಬೈಲಹೊಂಗಲ ತಾಲೂಕು, ಕಿತ್ತೂರಿನ ಹತ್ತಿರ ಬೆಳಗಾವಿ ಜಿಲ್ಲೆಯಲ್ಲಿ ಸ್ಥಾಪಿತವಾಗಿದೆ. ಸನ್ಮಾನ್ಯ ಶ್ರೀಗಳು ಬಸವ ಧರ್ಮ ಪ್ರಚಾರ ಮತ್ತು ಚನ್ನ ಬಸವೇಶ್ವರ ಶಿಕ್ಷಣ ಸಂಸ್ಥೆಯಿಂದ ಪ್ರಾಥಮಿಕ ಶಾಲೆ ಮತ್ತು ಬಸವ ಭಾರತಿ ವಸತಿ ವಿದ್ಯಾಲಯ ಇದರ ಅಡಿಯಲ್ಲಿ 100 ವಿದ್ಯಾರ್ಥಿಗಳಿಗೆ ಆಶ್ರಯವನ್ನು ನೀಡುತ್ತಿದ್ದಾರೆ ಮತ್ತು ಆ ಮಕ್ಕಳಿಗೆ ಉಚಿತ ಅಭ್ಯಾಸ, ಅನುಭವ ಸಾಹಿತ್ಯ, ಗ್ರಂಥಮಾಲೆಯಿಂದ ವಿದ್ಯಾರ್ಥಿಗಳಿಗೆ ಆಶ್ರಯವನ್ನು ನೀಡುತ್ತಿದ್ದಾರೆ. ಈ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ 25ಕ್ಕೂ ಹೆಚ್ಚು ಪುಸ್ತಕಗಳನ್ನು ಶ್ರೀಗಳು ಬಿಡುಗಡೆ ಮಾಡಿರುತ್ತಾರೆ. ಸನ್ಮಾನ್ಯ ಶ್ರೀ ನಿಜಗುಣಾನಂದ ಮಹಾಸ್ವಾಮಿಗಳ ಪ್ರಮುಖ ಉದ್ದೇಶ ಭಾರತದಲ್ಲಿ ಸರ್ವಧರ್ಮ ಸಹಿಷ್ಣುತೆಯಿಂದ ಹಾಗೂ ಶಾಂತಿಯ ಜೀವನ ಸಾಗಿಸಲು ಕುರಿತು ಪ್ರಚಾರ ಮಾಡುವುದಾಗಿದೆ. ನಾನು ಆಹ್ವಾನಿಸುತ್ತೇನೆ ಸನ್ಮಾನ್ಯ ಶ್ರೀ ನಿಜಗುಣಾನಂದ ಮಹಾಸ್ವಾಮೀಜಿಗಳಿಗೆ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಕಂಚು ಹಿತ್ತಾಳೆ ತಾಮ್ರದಲ್ಲಿ ಮಾಡಿದ ದೇವರು ದೇವರಲ್ಲ, ಸೇತುಬಂಧ ರಾಮೇಶ್ವರ ಗೋಕರ್ಣ ಅಷ್ಟಾಷಷ್ಟಿಂಗಳಲ್ಲಿರುವ ದೇವರು ದೇವರಲ್ಲ, ತನ್ನ ತಾನಾರೆಂದು ತಿಳಿದೊಡೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಸಾರ್ವಜನಿಕ ಪ್ರವಚನವನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂತಹ ಉಮರ್ ಶರೀಫ್ ಅವರಲ್ಲಿ
ಹಾಗೂ ವೇದಿಕೆ ಮೇಲಿರುವ ಎಲ್ಲ ಸರ್ವಗಣ್ಯ ವ್ಯಕ್ತಿಗಳಲ್ಲಿ, ನೆರೆದಿರುವವರೆಲ್ಲರಲ್ಲಿ ಭಕ್ತಿಯ ಶರಣಾರ್ಥಿಗಳು. ನಮಗೆ ಇವರು ಪರಿಚಯ ಇಲ್ಲ, ಇವರು ನಮಗೆ ಪರಿಚಯ ಇಲ್ಲ. ಆದರೆ ಒಂದು ಫೋನ್ ಕರೆ ಬರ್ತದೆ ನನಗೆ, ಎಲ್ಲಿಂದ? ಬಳ್ಳಾರಿಯಿಂದ, ಡಾಕ್ಟ್ರಿಂದ. ಸ್ವಾಮೀಜಿ ಕಾರ್ಯಕ್ರಮಕ್ಕೆ ಬರಬೇಕು. ಯಾವ ಕಾರ್ಯಕ್ರಮ ಅಂತ ಕೇಳಿದೆ. ಡಿಸ್ಕವರಿ ಪೀಸ್ ಆಫ್ ಅನ್ನತಕ್ಕಂಥ ಒಂದು ಸಂಸ್ಥೆಯ ಆಶ್ರಯದಲ್ಲಿ ಶಾಂತಿ ಪ್ರಕಾಶನದ ಎಲ್ಲ ಪ್ರದರ್ಶನದ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ನೀವು ಬರಬೇಕು. ನಿಮಗೆ ಯಾರು ನಂಬರ್ ಕೊಟ್ಟರು ಅಂತ ನಾನು ಕೇಳಿದೆ ಅವರಿಗೆ. ನಮಗೆ ದೇವರು ಕೊಡ್ತಾರೆ ಅಂತ ಹೇಳಿದ್ರು ಅವರು. ಯಾರು ಕೊಡ್ತಾರೆ? ದೇವರು ಕೊಡ್ತಾರೆ ಅಂತ ಹೇಳಿದ್ರು. ಆಮೇಲೆ ಅವ್ರನ್ನ ಇಲ್ಲಿ ಬಂದ ಮೇಲೆ ನೋಡಿದೆ ಡಾಕ್ಟರ್ನ, ನಮ್ಮ ವೀರಭದ್ರಪ್ಪ ಕುರ್ಕುಂದಿ ಅವರ ಮನೆಯಲ್ಲಿ ಅವರು ಪರಿಚಯ ಆದರು. ಇಲ್ಲಿ ಯಾರಿಗೆ ಯಾರು ಪರಿಚಯ ಆಗಬೇಕಾಗಿಲ್ಲ. ಸೂರ್ಯ ಯಾರನ್ನು ಪರಿಚಯ ಮಾಡಿಕೊಳ್ಳೋದಿಲ್ಲ, ನಾವೇ ಸೂರ್ಯನನ್ನು ಪರಿಚಯ ಮಾಡಿಕೊಳ್ಳಬೇಕಾಗ್ತದೆ. ಚಂದ್ರನನ್ನ ಯಾರು ಪರಿಚಯ ಮಾಡಿಕೊಳ್ಳಬೇಕಾಗಿಲ್ಲ, ನಾವು ಚಂದ್ರನನ್ನ ಶೀತಲವನ್ನು ನಾವು ಅನುಭವಿಸಬೇಕಾಗ್ತದೆ. ಹಾಗಾಗಿ ಇಲ್ಲಿ ನಾವೆಲ್ಲರೂ ಕುಳಿತಿರ್ತಕ್ಕಂಥವರು ಒಂದು ಸತ್ಯ ದರ್ಶನ ಅನ್ನತಕ್ಕಂಥ ಮಾತನ್ನು ಕುರಿತು ಚಿಂತನೆ ಮಾಡಲಿಕ್ಕೆ ಇಳಿದು ಕುಳಿತುಕೊಂಡಿದ್ದೇವೆ. ಈ ಸತ್ಯ ದರ್ಶನ ಅಂದ್ರೆ ಏನು ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಇವತ್ತು. ಸತ್ಯ ಅಂದ್ರೆ ಏನು? ಬಹಳ ಸುಂದರವಾಗಿರ್ತಕ್ಕಂತಹ ಕುರಾನ್, ನಾನು ಸುಮಾರು ಒಂದು 5-6 ಕುರಾನ್ ಇಟ್ಟುಕೊಂಡಿದ್ದೇನೆ. ಶಾಂತಿ ಪ್ರಕಾಶನದ ಕುರಾನ್ ವ್ಯಾಖ್ಯಾನ 1-2 ಆದ ನಂತರ ಮೂಲ ಕುರಾನ್, ಹೀಗೆಲ್ಲನೂ ಶಾಂತಿ ಪ್ರಕಾಶನದ ಮ್ಯಾಗಝಿನ್ ಸನ್ಮಾರ್ಗ ಓದ್ತಾ ಇರ್ತೀನಿ. ನಾನು ಎಲ್ಲ ಧರ್ಮವನ್ನು ಅಭ್ಯಾಸ ಮಾಡ್ತೇನೆ. ಆದರೆ ಎಲ್ಲ ಧರ್ಮವನ್ನ ಅಭ್ಯಾಸ ಮಾಡಿದ್ರು ನಮ್ಮ ಕಣ್ಣಲ್ಲೇ ನಾವು ನೋಡಬೇಕಾಗ್ತದೆ. ನಮ್ಮ ಕಣ್ಣನ್ನು ನಿಮ್ಮ ಕಣ್ಣೊಳಗಾಕಿ ನೋಡ್ಲಿಕ್ಕೆ ಬರೋದಿಲ್ಲ, ಅಥವಾ ನಿಮ್ಮ ಕಣ್ಣನ್ನು ನನ್ನ ಕಣ್ಣೊಳಗಾಕಿ ನೋಡ್ಲಿಕ್ಕೆ ಬರೋದಿಲ್ಲ. ನಮ್ಮ ಕಣ್ಣಲ್ಲೇ ಅದನ್ನು ನೋಡಬೇಕಾಗ್ತದೆ. ನಮ್ಮ ಕಿವಿಯಲ್ಲಿ ಆ ಶಬ್ದವನ್ನು ಕೇಳಬೇಕಾಗ್ತದೆ. ನಾವು ಅದನ್ನು ಅನುಭವಿಸಬೇಕಾಗ್ತದೆ. ಹಾಗಾಗಿ ಜಗತ್ತಿನಲ್ಲಿ ಅನೇಕ ಧರ್ಮಗಳಿದೆ. ಎಲ್ಲ ಧರ್ಮಗಳು ಹೇಳಿರ್ತಕ್ಕಂಥ ಸಾರ ಒಂದೇ, ಬೇರೆ ಏನು ಇಲ್ಲ ಅಲ್ಲಿ. ನಾವೆಲ್ಲರೂ ದೇವರ ಮಕ್ಕಳೇ, ಅವನಿಂದನೇ ನಾವು ಸೃಷ್ಟಿಯಾಗಿರ್ತಕ್ಕಂಥವರು. ಅವನನ್ನ ಮೀರಿ ಈ ಜಗತ್ತಿನಲ್ಲಿ ಯಾರಿಗೂ ಏನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅವನು ಹೇಳಿರುವ ಎಲ್ಲ ವಾಕ್ಯಗಳನ್ನು ಸರಿಯಾಗಿ ಮನುಜ ಮತ ತೆಗೆದುಕೊಂಡ್ರೆ ಇಲ್ಲಿ ಭೇದ ಭಾವವೇ ಇಲ್ಲ ಅನ್ನತಕ್ಕಂಥದನ್ನ ಕಂಡುಕೊಳ್ಳಬೇಕಾಗ್ತದೆ. ಅಷ್ಟೇ ವ್ಯತ್ಯಾಸ. ಈಗ ಅವರು ಮಾತನಾಡುವಾಗ ಅವರ ಕುರಾನಿನ ಅನೇಕ ವಿಚಾರಧಾರೆಗಳನ್ನು ಪ್ರತಿಪಾದನೆ ಮಾಡಿದ್ರು. ಅಲ್ಲಾ ಅನ್ನತಕ್ಕಂಥ ಮಾತನ್ನ ನೀವು ಶಿವ ಅಂತನಾದ್ರೂ ಕರೀರಿ, ಹರಿ ಅಂತಾದ್ರೂ ಕರೀರಿ, ಹರಣ ಅಂತನಾದ್ರೂ ಕರೀರಿ. ಆದರೆ ಅದು ನಿರಾಕಾರವಾದಂಥ ಶಬ್ದಕ್ಕೆ ಮಾತ್ರ ಸೀಮಿತವಾಗಿದ್ದರೆ ಅದು ದೇವರಿಗೆ ಕೊಡುವ ಗೌರವ. ಅದನ್ನು ರೂಪ ಸ್ವರೂಪದಲ್ಲಿ ನೋಡಿದರೆ ಅದನ್ನು ದೇವರಿಗೆ ಅಗೌರವದಿಂದ ಕಾಣತಕ್ಕಂಥ ವ್ಯವಸ್ಥೆ. ಈ ಚಿಂತನೆಯನ್ನು ಪ್ರತಿಪಾದನೆ ಮಾಡತಕ್ಕಂಥದ್ದು ಈ ದೇಶದಲ್ಲಿ ಅಲ್ಲ, ಈ ಜಗತ್ತಿನಲ್ಲಿ ಎಲ್ಲ ಮಹಾತ್ಮರು ಕಂಡಿರ್ತಕ್ಕಂಥ ವಿಚಾರಧಾರೆಯೇ. ವೇದ ಕಾಲದಿಂದ ಹಿಡಿದು, ಉಪನಿಷತ್ತಿನ ಕಾಲದಿಂದ ಹಿಡಿದು, ಕನಕ ಪುರಂದರದಿಂದ ಹಿಡಿದು, ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರಿಂದ ಹಿಡಿದು, ಜೀಸಸ್ ಅವರಿಂದ ಹಿಡಿದು ಎಲ್ಲರೂ ಹೇಳುವ ಮಾತು ಒಂದೇ: ಯಾರಿಗೆ ಸತ್ಯ ಬೇಡ, ಯಾರಿಗೆ ಶಾಂತಿ ಬೇಡ, ಯಾರಿಗೆ ದೇವರು ಬೇಡ. ಈ ಜಗತ್ತಿನಲ್ಲಿ ಯಾರಿಗೆ ದೇವರು ಬೇಡ, ಯಾರಿಗೆ ಶಾಂತಿ ಬೇಡ, ಯಾರಿಗೆ ಸತ್ಯ ಬೇಡ? ಎಲ್ಲರಿಗೂ ಬೇಕು. 84 ಲಕ್ಷ ಜೀವಿರಾಶಿಗಳಿಗೂ ದೇವರು ಬೇಕು. ಸಚರಾಚರ ವಸ್ತುಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಸ್ತುಗಳಿಗೂ ದೇವರ ಶಕ್ತಿಯಿಂದನೇ ನಡೀತಕ್ಕಂಥದ್ದು. ಅದಕ್ಕಾಗಿ ಪ್ರಭುದೇವರು ಹೇಳ್ತಾರೆ, ಹಮ್ಮು ಬಿಮ್ಮುಗಳಿಲ್ಲದಂದು, ಸುರಾಳ ನಿರಾಳಗಳಿಲ್ಲದಂದು, ಶೂನ್ಯ ನಿಶೂನ್ಯಗಳು ಬಾರದಂದು,
ಸಚರಾಚರಗಳು ರಚನೆಗೆ ಬಾರದಂದು ಗುಹೇಶ್ವರ ನೀ ಇದ್ದೆಯಲ್ಲ ಇಲ್ಲದಂತೆ ಅನ್ನತಕ್ಕಂಥ ಮಾತನ್ನ ಪ್ರತಿಪಾದನೆ ಮಾಡ್ತಾರೆ. ಬಹಳ ಅತಿ ಅದ್ಭುತವಾಗಿರ್ತಕ್ಕಂಥದ್ರಿ. ವಚನಗಳನ್ನ ನಾವು ಸರಿಯಾಗಿ ಅಭ್ಯಾಸ ಮಾಡಿಬಿಟ್ರೆ ಕುರಾನ್ ಬೇರೆ ಅಲ್ಲ, ವಚನ ಬೇರೆ ಅಲ್ಲ. ಉಪನಿಷತ್ತನ್ನು ಸರಿಯಾಗಿ ಅಭ್ಯಾಸ ಮಾಡಿಬಿಟ್ರೆ ಈಶಾವಾಸ್ಯಮಿದಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಈ ಮಾತನ್ನು ನಾವಲ್ಲಿ ನೋಡಿದಾಗ ಪ್ರಣವಾರೂಢನು, ಪ್ರಣವ ಸ್ವರೂಪನು, ಪ್ರಣವ ಪ್ರಕೃತಿ ಸಂಜ್ಞನು, ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು ಅನ್ನತಕ್ಕಂಥ ಮಾತನ್ನು ನಾವು ಬಹಳ ಚೆನ್ನಾಗಿ ಗಮನಿಸ್ತೇವೆ. ಈ ಜಗತ್ತಿನಲ್ಲಿ ಸೃಷ್ಟಿಕರ್ತನಾಗಿರ್ತಕ್ಕಂಥ ಪರಮಾತ್ಮನೊಬ್ಬನೇ. ನಾವೆಲ್ಲರೂ ಅವನ ಅನುಯಾಯಿಗಳು, ನಾವೆಲ್ಲರೂ ಅವನ ಸೇವಕರೇ. ನಿರ್ಮಾಣ ಮಾಡಿರ್ತಕ್ಕಂತಹ ಸೃಷ್ಟಿಯೊಳಗಡೆ ಭೇದ ಇಲ್ಲ. ಭೇದ ಮಾಡಿಕೊಂಡಿರ್ತಕ್ಕಂಥವರು ನಮ್ಮ ಸ್ವಾರ್ಥ ಸಾಧನೆಗಾಗಿ ಭೇದ ಮಾಡಿಕೊಂಡಿದ್ದೀವಿ ಹೊರತು ಸೃಷ್ಟಿಕರ್ತನಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಭೇದ ಇಲ್ಲ ಅನ್ನತಕ್ಕಂಥದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಮಾತು. ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ. ಷಣ್ಮುಖ ಶಿವಯೋಗಿಗಳು ಕೇಳುವಂತಹ ಒಂದು ವಚನ ಇದು. ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ. ಇಲ್ಲೆಲ್ಲ ಕಾಣಿರೋ, ಇಲ್ಲೆಲ್ಲ ಕಾಣಿರೋ. ನಮ್ಮ ಅಖಂಡೇಶ್ವರ ಲಿಂಗವನ್ನು ಒಲಿಸಬೇಕಾದರೆ ಸತ್ಯವನ್ನೇ ಸಾಧಿಸಬೇಕು ಕಾಣಿರೋ. ಎಂತಹ ವಚನ ಗೊತ್ತೇನ್ರಿ ಇದು? ಇದು ಸಾಮಾನ್ಯವಾದ ವಚನ ಅಲ್ರಿ. ಈ ಜಗತ್ತಿನಲ್ಲಿರ್ತಕ್ಕಂಥ ಮನುಷ್ಯರಿಗೆ ದೇವರು ಒಬ್ಬನೇ, ಮನುಜರೆಲ್ಲರೂ ಒಂದೇ, ನಡೆಯುವ ನೆಲ ಒಂದೇ, ಕುಡಿಯುವ ನೀರೊಂದೇ, ಬೀಸುವ ಗಾಳಿ ಒಂದೇ, ನೆಲೆ ಒಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚಾಚಮನಕ್ಕೆ, ಫಲ ಒಂದೇ ಷಡ್ದರ್ಶನ ಮುಕ್ತಿಗೆ, ನಿಲುವು ಒಂದೇ ಕೂಡಲ ಸಂಗಮ ದೇವನ್ನೇ ಮರಿದವನಿಗೆ ಅನ್ನತಕ್ಕಂಥ ಮಾತು ನಮಗೆ ಮೊದಲು ಅರ್ಥ ಆಗಬೇಕಾಗ್ತದೆ. ಧರ್ಮದ ಚಿಂತನೆಗಳಿದೆಯಲ್ರಿ, ಮಹಾತ್ಮರು ಪ್ರವಾದಿಗಳು ಎಂದೂ ತಪ್ಪು ಮಾತುಗಳನ್ನು ಆಡಿಲ್ಲ. ಅವ್ರು ಆಡ್ಲಿಕ್ಕೆ ಬರೋದು ಇಲ್ಲ. ಪ್ರವಾದಿಗಳು ಸತ್ಯವನ್ನೇ ಹೇಳಬೇಕಾಗ್ತದೆ. ಪ್ರವಾದಿಗಳು ಸತ್ಯವನ್ನೇ ಹೇಳಬೇಕಾಗ್ತದೆ. ಅಂಥವ್ರನ್ನ ಪ್ರವಾದಿ ಅಂತ ಹೇಳಬೇಕಾಗ್ತದೆ. ಸೃಷ್ಟಿಗೆ ವಿರೋಧವಾದಂಥ ಮಾತು, ದೇವರಿಗೆ ವಿರೋಧವಾದಂಥ ಮಾತುಗಳನ್ನು ಆಡಿದರೆ ಅವರು ಪ್ರವಾದಿಗಳಲ್ಲ. ಸೃಷ್ಟಿಗೆ ವಿರೋಧವಾದಂಥ ಮಾತು, ದೇವರಿಗೆ ವಿರೋಧವಾದಂಥ ಮಾತುಗಳನ್ನು ಆಡಿದರೆ ಅವರು ಪ್ರವಾದಿಗಳಲ್ಲ. ಸೃಷ್ಟಿಗೂ ಸತ್ಯವಾಗಿರಬೇಕು, ದೇವರಿಗೂ ಸತ್ಯವಾಗಿರ್ತಕ್ಕಂಥ ವಾಕ್ಯವನ್ನು ಬೋಧನೆ ಮಾಡಬೇಕು, ಅವರು ಪ್ರವಾದಿಗಳಾಗ್ತಾರೆ. ಆ ಸಾಲಿನಲ್ಲಿ ಬರುವವರು ಬುದ್ಧ, ಆ ಸಾಲಿನಲ್ಲಿ ಬರುವವರು ಮಹಾವೀರ, ಆ ಸಾಲಿನಲ್ಲಿ ಬರುವವರು ಪ್ರವಾದಿ ಮಹಮ್ಮದ್ ಪೈಗಂಬರ್, ಆ ಸಾಲಿನಲ್ಲಿ ಬರುವವರು ಜೀಸಸ್, ಆ ಸಾಲಿನಲ್ಲಿ ಬರುವವರು 12ನೆಯ ಶತಮಾನದಲ್ಲಿ ಬಸವಾದಿ ಪ್ರಮತ್ತರು. ಈ ಜಗತ್ತಿನಲ್ಲಿ ಅತಿ ಅದ್ಭುತವಾದಂತಹ ಕ್ರಾಂತಿಯ ಕಹಳೆಯನ್ನು ಮೊಗಳಿರ್ತಕ್ಕಂಥದ್ದು ಈ ಕರ್ನಾಟಕದ ನಾಡಿನಲ್ಲಿ ನಾವು ಕಾಣ್ತೇವೆ ಅನ್ನತಕ್ಕಂಥ ತಿಳ್ಕೊಳ್ಳೋದು. ದೇವರು ದೇವರು ಅನ್ನೋದಕ್ಕೆ ಬಡದಾಟ ರೀ. ನನಗೊಂದೊಂದ್ಸಲ ಮೈ ಜುಮ್ ಅಂತದ್ರಿ. ಕೆಲವರಿಗೆ ಮೈ ಮೇಲೆ ದೇವರು ಬರ್ತದ್ರಿ. ಅವರಂತ ಲಫಂಗ್ರೆ ಇಲ್ಲ ಈ ಜಗತ್ತಿನಲ್ಲಿ ಅಂತ ಹೇಳ್ತಾರೆ. ಸಹಜವಾಗಿ ಮೈ ಮೇಲೆ ದೇವರು ಬರ್ತದ್ರಿ. ನನಗೆ ನಗು ಬರ್ತಾ ಇರ್ತದೆ. ದೇವರು ಮೈ ಮೇಲೆ ಬಂದು ಬಿಡ್ತದೆ. ಅದು ಹೇಗೆ ಬರ್ತಾನೆ ಅಂತಾನೆ ನನಗೆ ಅರ್ಥ ಆಗೋದಿಲ್ಲ. ನಾ ತಮಾಷೆ ಮಾಡ್ತಾ ಇರ್ತೀನಿ. ಇದು 2 + 2 = 4. ಮೂರು ಕೋನಗಳ ಮೊತ್ತ 180 ಡಿಗ್ರಿ. ಇದು H2O = ವಾಟರ್. ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ = ವಾಟರ್. ವಾಟರ್ ಅಂತ ಹೇಳಿದ್ರೆ ಏನು? ಇಂಗ್ಲಿಷು. ತಣ್ಣಿ ಅಂತ ಹೇಳಿದ್ರೇನು? ತಮಿಳು. ವೆಳ್ಳಂ ಅಂತ ಹೇಳಿದ್ರೇನು? ಮಲಯಾಳ. ನೀರು ಅಂತ ಹೇಳಿದ್ರೇನು? ಕನ್ನಡ. ಪಾನಿ ಅಂತ ಹೇಳಿದ್ರೇನು? ಹಿಂದಿ. ಹಾಗಾದ್ರೆ ಶಬ್ದಗಳು ಬೇರೆ, ಫಾರ್ಮುಲಾ ಒಂದೇ ಇದೆ ಅಂದ ಮೇಲೆ ಈ ಜಗತ್ತಿನಲ್ಲಿ ಹರಿ ಅಂತಾದ್ರೂ ಅನ್ರಿ, ಹರ ಅಂತಾದ್ರೂ ಅನ್ರಿ, ಶಿವ ಅಂತಾದ್ರೂ ಅನ್ರಿ, ಅಲ್ಲ ಅಂತಾದ್ರೂ ಹೇಳ್ರಿ, ಜಿನ ಅಂತ ಹೇಳಿದ್ರು ಅನ್ರಿ, ಬುದ್ಧ ಅಂತ ಹೇಳಿದ್ರು ಕರೀರಿ, ಬೇಕಾದಷ್ಟು ಹೆಸರುಗಳನ್ನು ಕರಿಬಹುದು. ಭಾಷೆ ಬದಲಾಗಬಹುದು, ಫಾರ್ಮುಲಾ ಬದಲಾಗೋದಿಲ್ಲ. ಹಾಗೆ ಜಗತ್ತಿನಲ್ಲಿ ದೇವರು ಮಾತ್ರ ಎಂದೆಂದು ಎಲ್ಲೆಲ್ಲೂ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನತಕ್ಕಂಥದ್ದು ನಾವು ಸ್ಪಷ್ಟೀಕರಣ ಮಾಡಿಕೊಳ್ಳಬೇಕಾಗಿದೆ. ಅವನ ನಿಯಮ ಮಾತ್ರ ಎಂದು ಎಲ್ಲೂ ಬದಲಾಗೋದಿಲ್ಲ.
ನಾವು ಬದಲು ಮಾಡ್ಕೊಂಡು ಬಿಟ್ಟಿದ್ದೇವೆ. ಮೈ ಮೇಲೆ ದೇವರು ಬರ್ತದೆ, ಬಹಳ ಬಹಳ ಮಜಾ ಅದ ರೀ. ಈಗೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಾನು. ಅದು ಮಾತನಾಡಿದ್ರೆ ಬಹಳ ಜೋರದ, ಬಹಳ ಕಷ್ಟ ಅದ. ಯಾಕಂದ್ರೆ ಅಂಥ ವಿಷಯಗಳನ್ನು ಮಾತನಾಡಿಬಿಟ್ರೆ ಧರ್ಮ ವಿರೋಧಿಗಳು ಅನ್ನತಕ್ಕಂಥದನ್ನ ಪ್ರತಿಬಿಂಬವನ್ನು ಬಿಂಬಿಸ್ಬಿಡ್ತಾರೆ. ಯಾಕಂದ್ರೆ ನಮ್ಮಂಥ ಸ್ವಾಮಿಗಳು ಇವತ್ತೇನು ಮಾಡ್ತೀವಿ ಅಂದ್ರೆ ದಾರ ಚೀಟಿ ಕಾಯಿ ಕೊಟ್ಟು ಮಂತ್ರ ಬೋಧಿಸ್ಬಿಟ್ಟು ಮೋಸ ಮಾಡಿಸ್ಬಿಡುವಂತಹ ಸಮಾಜನೇ ದಿನಮಾನ ಕಾಲದಲ್ಲಿ ಇರುವಾಗ ಜನಗಳಿಗೆ ಸತ್ಯದ ದರ್ಶನವನ್ನ ಮಾಡತಕ್ಕಂಥ ವಿಚಾರಧಾರೆಗಳಲ್ಲಿ ಇವತ್ತು ಧಾರ್ಮಿಕ ಮುಖಂಡರು ಸಹ ಎಲ್ಲೋ ಒಂದು ಕಡೆ ಸೋಲ್ತಾ ಇದ್ದಾರೆ ಅನ್ನತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳಬೇಕು. ನಮ್ಮಲ್ಲಿ ಒಬ್ಬ ಬಾಬಾ ಇದ್ದಾನೆ, ಕಾಯಿ ಕೊಟ್ರೆ ಮಕ್ಕಳಾಗ್ತದಂತೆ, ಕಾಯಿ ಮಂತ್ರಿಸ್ಕೊಟ್ರೆ ಮಕ್ಕಳಾಗ್ತದಂತೆ. ಕಾಯಿ ತಗೊಂಡು ಬರೋದು ಮಕ್ಕಳು ನಡೆಯೋದು, ಮದುವೆ ಅದಕ್ಕೆ ಮಾಡಬೇಕು? ನಾನು ಕೇಳೋದು, ಈ ಜಗತ್ತಿನಲ್ಲಿ ಮೊದಲು ಮೂಢನಂಬಿಕೆಗಳು ಹೋಗಬೇಕು, ಮೊದಲು ಮೂಢನಂಬಿಕೆಗಳು ಹೋಗಬೇಕು, ದೇವರ ಮೇಲೆ ಇರ್ತಕ್ಕಂಥ ಭಯ ಹೋಗಬೇಕು. ಮೂಢನಂಬಿಕೆ ಹೋಗಬೇಕು, ದೇವರ ಮೇಲೆ ಇರ್ತಕ್ಕಂಥ ಭಯ ಹೋಗಬೇಕು. ಜಗತ್ತಿನಲ್ಲಿರ್ತಕ್ಕಂತಹ ಮಾನವರೆಲ್ಲರೂ ಸಹ ಅವ್ರು ಎಂತೆಂಥವರಿರಲಿ, ಅವ್ರು ಎಂತಹ ಮೌಲಿಗಳಿರಲಿ, ಎಂತಹ ಜಗದ್ಗುರುಗಳಿರಲಿ, ಎಂತಹ ಸ್ವಾಮಿಗಳಿರಲಿ, ಎಂತಹ ಪಾದ್ರಿಗಳಿರಲಿ, ಎಂತಹ ನಿರ್ವಾಣದ ಸ್ಥಿತಿಯನ್ನು ಹೊಂದಿರತಕ್ಕಂಥ ಜೈನ ಮುನಿಗಳಿರಲಿ, ಈ ಜಗತ್ತಿನವರೆಲ್ಲರೂ ಸಹ ಮಹಾತ್ಮರಾಗ್ತಾರೆ ಹೊರತು ದೇವರಾಗಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನತಕ್ಕಂಥದನ್ನು ಮೊದಲು ತೀರ್ಮಾನ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳು. ಇಟ್ ಇಸ್ ಟ್ರೂತ್. ಇದನ್ನ ಕಲಿಸಿದವರು ಬಸವಣ್ಣ, ಇದನ್ನ ತಿಳಿಸುವವರು ಬಸವಣ್ಣ. ಇವರೀಗ ಪರಮದಯಾಳಾಗಿರ್ತಕ್ಕಂತಹ ದೇವನ ದಯದಿಂದ ಮಾತ್ರ ನಾನು ದೇವರನ್ನು ಪ್ರಾರ್ಥಿಸುತ್ತೇನೆ, ಅಲ್ಲನ ದಯದಿಂದ ಮಾತ್ರ ನಾನು ಅವನ ಕರುಣೆಯನ್ನು ಪಡೆಯುತ್ತೇನೆ, ಅವನ ಆಜ್ಞೆಯಂತೆ ನಡೆಯುತ್ತೇನೆ, ಅವನಿಂದಲೇ ಮಾತ್ರ ನಾನು ಬೇಡುತ್ತೇನೆ, ಅವನ ಜೊತೆಯಲ್ಲಿ ನಾನು ಜೀವಿಸುತ್ತೇನೆ, ಅವನು ನೋಡುತ್ತಿರುವ ವಸ್ತು ಅವನಿಂದವಾಗಿದೆ, ಅವನು ಕೇಳುವ ಶಬ್ದ ಅವನಿಂದ ಕೂಡಿದೆ, ಅವನು ರುಚಿಸುವ ವಸ್ತು ಅವನಿಂದ ರುಚಿಸಿದೆ ಹೇಳ್ತಾರೆ. ಈ ಮಾತು ಹೇಳ್ತೀವಿ. ಈ ಎಲ್ಲ ಮಾತುಗಳನ್ನು ಒಂದು ವಚನದಲ್ಲಿ ಹೇಳ್ತಾರೆ ಬಸವಣ್ಣ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಒಡೆಯಂಗೊಡಲವ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ, ಒಡೆಯ ಮಹಾದಾನಿ. ಎಲ್ಲರಿಗೂ ದಾನಿಗಳಿಗೆ ದಾನಿ ಯಾರು ಅಂದ್ರೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸರಗೊಡ್ಡಿ ಬೇಡುವೆ. ಎಷ್ಟು ಅತಿ ಅದ್ಭುತವಾಗಿದೆ ಅನ್ನತಕ್ಕಂಥದನ್ನು ಗಮನಿಸಬೇಕ್ರಿ. ಇಲ್ಲಿ ಯಾವ ಧರ್ಮಗಳು ಭೇದ ಭಾವ ಹೇಳಿಲ್ಲ. ಇಲ್ಲಿ ಈಗ ಅವರು ಗಡ್ಡ ಬಿಟ್ಟಾರ, ನಾನು ಗಡ್ಡ ಬಿಟ್ಟಿದ್ದೀನಿ. ಯಾರು ಇಸ್ಲಾಮ್ರು? ಯಾರ್ರಿ ಇಸ್ಲಾಮ್ರಿ? ಇಲ್ಲಿ ನನಗೂ ಬಂದದ ಗಡ್ಡ, ಸಾಹೇಬ್ರಿಗೂ ಬಂದದ, ಗಂಡಸ್ರಿಗೆ ಬರ್ತದ, ಮತ್ತಿನ್ಯಾರಿಗೆ ಬರ್ತದ? ಗಂಡಸ್ರಿಗೆ ಬರೋದು ಇನ್ಯಾರಿಗೆ ಬರ್ತದ್ರಿ? ಮತ್ತು ಅವ್ರು ಟೋಪಿ ಹಾಕರನ ಪಟ್ಕ ಹಾಕಿದ್ದೀನಿ. ಏನದ ಇಲ್ಲಿ? ನಾ ತುರ್ಕನಾದರೆ ನನ್ನ ಆತ್ಮ ತುರ್ಕನೆ, ನಾನು ಇಸ್ಲಾಮಿ ಆದರೆ ನನ್ನ ಆತ್ಮ ಇಸ್ಲಾಮಿ, ನಾನು ಲಿಂಗಾಯತನಾದರೆ ನನ್ನ ಆತ್ಮ ಲಿಂಗಾಯತವೇ. ಸ್ವಾಮಿ ಎಲ್ಲಿದೆ ಜಾತಿ? ನೋಡ್ರಿ, ಒಳ್ಳೆ ಟೈಮಲ್ಲಿ ಕೂಗ್ತಾ ಇದ್ದಾರೆ. ಅದು ದೇವರ ವಾಕ್ಯ, ಅದು ಸತ್ಯ ಮಾತನಾಡುವಾಗ ಅದು ದೇವರ ವಾಕ್ಯ ಬರ್ತದೆ ಅಂತ ತಿಳ್ಕೊಳ್ಬೇಕು. ಕೇವಲ ಒಂದು ಗಡ್ಡ ಇಸ್ಲಾಂ ಧರ್ಮ ಆಗಿಬಿಟ್ರೆ ಈ ಜಗತ್ತಿನಲ್ಲಿ, ಗಡ್ಡ ಇಸ್ಲಾಂ ಅಲ್ಲ, ಟೊಪ್ಪಿಗೆ ಇಸ್ಲಾಂ ಅಲ್ಲ, ರುದ್ರಾಕ್ಷಿ ಲಿಂಗಾಯತ ಅಲ್ಲ, ಲಿಂಗಾಯತ ಅಲ್ಲ, ಜನಿವಾರ ಬ್ರಾಹ್ಮಣ ಅಲ್ಲ, ಕ್ರಾಸ್ ಜೀಸಸ್ ಅಲ್ಲ, ಕ್ರಾಸ್ ಜೀಸಸ್ ಅಲ್ಲ, ದಯವಿಲ್ಲದ ಧರ್ಮದ ಉದಯ. ಎಂತಹ ಮಾತು ಕೇಳ್ತಾನೆ ನೋಡಿ. ದಯವಿಲ್ಲದ ಧರ್ಮದ ಉದಯ. ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮನಂತಲ್ಲದೊಲ್ಲನೆಯ ದಯಾ ಧರ್ಮಕ ಮೂಲ ಎನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಮೊದಲು ನಮಗೆ ಬೇಕಾಗಿರ್ತಕ್ಕಂಥದ್ದು ನಮಾಜ್, ರೋಜಾ, ಜಕಾತ್, ಹಸ್ ಬಂತಪ್ಪ. ನಮಾಜ್, ರೋಜಾ, ಜಕಾತ್, ಹಸ್ 5 ಸಲ ದೇವರನ್ನ ಪ್ರಾರ್ಥನೆ ಮಾಡು. ನಮಾಜ್ ಒಂದೊಂದು ಸಲದ ನಮಾಜ್ ಒಂದೊಂದು ರೀತಿಯಲ್ಲಿ ಇರುತ್ತದೆ. 5 ಸಲ ನಮಾಜ್ ಮಾಡು. ನಮಾಜ್
ರೋಜಾ, ವರ್ಷದಲ್ಲಿ 1 ತಿಂಗಳು ಉಪವಾಸ ಇರು.